ಆಗಿದ್ದೀನಿ. ಇದೊಂಥರ ಹೊಸತನ ನನಗೆ. ಕನ್ನಡ ಚಿತ್ರರಂಗಕ್ಕೆ ಏನಾದರೂ ಒಂದು ಮಾಡೋಣ, ಚಿಕ್ಕಂದಿನಿಂದನೂ ಒಂದು ಆಸೆ. ಮುಂಚೆಯಿಂದನೂ ಕೂಡ ಬಹಳ ದೊಡ್ಡ ದೊಡ್ಡ ನಟ ನಟಿಯರನ್ನು ನೋಡಿ ಬೆಳೆದಿದ್ದೀವಿ. ಡಾಕ್ಟರ್ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ರವಿಚಂದ್ರನ್ ಅವರು, ಶಂಕರ್ ನಾಗ್ ಅವರು, ಅನಂತ್ ನಾಗ್ ಅವರು, ಟೈಗರ್ ಪ್ರಭಾಕರ್ ಅವರು, ನಟಿಗಳು ಜಯಮಾಲಾ ಇರ್ಬೋದು, ಲಕ್ಷ್ಮಿ ಅವರು ಇರ್ಬೋದು, ಸರಿತಾ ಇರ್ಬೋದು, ಕಲ್ಪನಾ ಅವರು. ಸೊ ನಾನು ಕೂಡ ಸಾಮಾನ್ಯ ಕುಟುಂಬದಿಂದ ಬಂದಂಥವಳು. ಎಲ್ಲರಿಗೂ ಎಷ್ಟು ಕನ್ನಡ ಫಿಲ್ಮ್ ಅಂತಂದರೆ ಒಂದು ಆಸೆ ಇರುತ್ತೋ ಹಾಗೆ ನೋಡಿ ನಾವು ಕೂಡ ಬೆಳೆದಂಥವ್ರು. ಸೊ ಒಂದು ಆಸೆ ಅಂತೂ ಇತ್ತು. ಧನಂಜಯ್ ಅವರು ಒಳ್ಳೆ ಒಂದು ಕಥೆಯನ್ನು ಹೇಳಿದರು, ಮೈ ಲಕ್ಕಿ ಚಾಪ್. ಸೊ ಧನಂಜಯ್ ಅವರು ಭಾಳ ಒಳ್ಳೆ ಕತೆ ಇದೆ, ಇದನ್ನು ತಾವು ಮಾಡಲೇಬೇಕು ಅಂತ ಹೇಳಿದಾಗ ರಾಯಲ್ ಅವರು ಇರಬಹುದು, ನಾವು ಸೇರಿಕೊಂಡು ಮಾಡೋಣ ಅಂತ. ಅದರಲ್ಲೂ ನನ್ನ ತಮ್ಮ ಚಂದ್ರರಾಜ್ ಹಟ್ಟಿಹೊಳಿ ಭಾಳ ಬುದ್ಧಿವಂತ. ಸೊ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಒಂದು ಒಳ್ಳೆಯ ಪ್ರಯೋಗವನ್ನು, ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಕೂಡ ಭಾಳ ಎತ್ತರದಲ್ಲಿ ಬೆಳೀತಾ ಇದೆ. ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಇಡೀ ದೇಶದಲ್ಲಿ, ವಿದೇಶದಲ್ಲೂ ಕೂಡ ಇವತ್ತು ಪ್ರೇಕ್ಷಕರಿದ್ದಾರೆ. ಸೊ ಒಂದು ಹೊಸ ಪ್ರಯತ್ನವನ್ನು ಮಾಡೋಣ ಅಂತ ಹೇಳಿ ಚಾಮುಂಡಿ ದೇವಿಯ ಒಂದು ಹೆಸರಿನಿಂದ ಆಶೀರ್ವಾದ ಪಡೆದುಕೊಂಡು ಮಾಡ್ತಾಯಿದ್ದೀವಿ. ಸೂಪರ್ ಸೂಪರ್ ಮೇಡಮ್. ಎಷ್ಟು ಪಟ್ಪಟ ಅಂತ ಕನ್ನಡ ನಾಯಕ ನಟರು ಅವತ್ತಿನಿಂದ ಇವತ್ತವರೆಗೂ, ಹಾಗೆ ನಾಯಕಿಯರ ಹೆಸರು ಹೇಳಿದ್ರೆ ಅಂದರೆ ನಮಗೆ ನಿಲ್ಸ್ಬಿಟ್ಟು ಹೇಳಿ ಅಂದರೆ ಒಂದು 5-5 ಹೆಸರು ಸಡನ್ನಾಗಿ ನೆನಪಾಗುತ್ತೋ ಇಲ್ವೋ? ನಾನು ನನ್ನ ಕಾಲದ ಹೇಳಿದೆ, ಇವತ್ತಿಂದ ಹೇಳೋಣ ಅಂತಂದರೆ ನನಗೆ ಹಾಗೆ ಮತ್ತೆ ನಮ್ಮ ಧನಂಜಯ್ ಬರ್ತಾರೆ, ದರ್ಶನ್ ಬರ್ತಾರೆ, ಸುದೀಪ್ ಬರ್ತಾರೆ, ಗಣೇಶು, ರಮೇಶ್ ಅರವಿಂದ್. ಗಣೇಶ್ ಜೊತೆ ಮತ್ತೊಂದು ಮತ್ತೊಂದು ಸಿನಿಮಾವನ್ನು ಮಾಡ್ತಾ ಇದ್ದೀವಿ ನಮ್ಮ ಪ್ರೊಡಕ್ಷನ್ ಹೌಸ್ನಿಂದನೇ. ಸೊ ಇವತ್ತಿನ ಕಾಲದಲ್ಲೂ ಕೂಡ ಬಹಳಷ್ಟು ಒಳ್ಳೆಯವರು ಬಂದಿದ್ದಾರೆ ಕಲಾವಿದರು. ಸೊ ಹಳೆ ಲೆಗಸಿಯನ್ನು ಇವರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಮ್ಮ ಕನ್ನಡ ಚಿತ್ರರಂಗದ ಆ ಶ್ರೀಮಂತಿಕೆಯನ್ನು, ಆ ಸೊಗಡನ್ನು ಈಗಿನ ಕಲಾವಿದರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹಳೆದಕ್ಕೂ ಹೊಸದಕ್ಕೂ ಭಾಳ ಸಾಮ್ಯತೆ ಇದೆ. ಒಳ್ಳೆ ಸದಾಭಿರುಚಿ ಇರುವಂಥ ಪ್ರೇಕ್ಷಕರನ್ನು ಆ 3 ಗಂಟೆ, ಯಾಕಂದರೆ ಒಬ್ಬ ಪ್ರೇಕ್ಷಕ, ಯಾಕಂದರೆ ನಾನೊಬ್ಬ ಸಾಮಾನ್ಯ ಪ್ರೇಕ್ಷಕನಾಗಿ ಮಾತನಾಡಲಿಕ್ಕೆ ಬಯಸ್ತೇನೆ. ನಾವು 3 ಗಂಟೆ ಯಾಕೆ ಹೋಗ್ತೀವಿ, 2 ಗಂಟೆ ಯಾಕೆ ಹೋಗ್ತೀವಿ ಅಂತಂದರೆ ಏನಾದರೂ ಹೊಸತನ ಇರುತ್ತೆ, ಮನೋರಂಜನೆ ಇರುತ್ತೆ, ಒಂದು ಮೆಸೇಜ್ ಇರುತ್ತೆ, ಸಮಾಜಮುಖಿಯಾದಂಥ ಒಂದು ಕಾಳಜಿ ಇರುತ್ತೆ, ಸಮಾಜಮುಖಿಯಾದಂಥ ಒಂದು ಚಿಂತನೆ ಇರುತ್ತೆ ನಮ್ಮಂಥವ್ರು. ಸೊ ರಿಫ್ರೆಶ್ಮೆಂಟ್ ಅಂತ ಹೇಳ್ತೀವಿ. ಫ್ಯಾಮ್ಲಿ ಓರಿಯೆಂಟೆಡ್ ಮೂವೀಸ್ ಇರಬೇಕು. ಫ್ಯಾಮ್ಲಿಯನ್ನು ಜೊತೆಯಲ್ಲಿ ಕರ್ಕೊಂಡು ಗಂಡ ಹೆಂಡತಿ ಕುಟುಂಬ ಸಮೇತ ನೋಡುವಂಥ ಒಂದು ಪಿಕ್ಚರ್ ಇರಬೇಕು. ನಾನು ನಮ್ಮ ತಮ್ಮನಿಗೆ ನಮ್ಮ ವಾಸುಕಿಯವರು ಕೂಡ ಇದ್ದಾರೆ, ಒಳ್ಳೆ ಮ್ಯೂಸಿಕನ್ನು ಕೊಟ್ಟಿದ್ದಾರೆ ಇದಕ್ಕೆ. ಸೊ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಒಂದು ಮೆಸೇಜ್ ಇರಬೇಕು, ಫ್ಯಾಮ್ಲಿ ಓರಿಯೆಂಟೆಡ್ ಇರಬೇಕು, ಮಾಸ್ ಬೇಸ್ಡು ಇರಬೇಕು, ಕಮರ್ಷಿಯಲ್. ಡೆಫಿನೆಟ್ಲಿ ಪ್ರೇಕ್ಷಕರು ಏನೇನು ಬಯಸ್ತಾರೋ ಅದೆಲ್ಲ ಇರಲಿ, ಹಾಕಿರೋ ದುಡ್ಡು ವಾಪಸ್ ಬರಲಿ ಅಂತ ಕೇಳಿ.